ಒಳ್ಳೇದಕ್ಕೂ ಬಳಸ್ಕೋಬೋದು, ಕೆಟ್ಟದಾಗಕ್ಕೂ ಬಳಸ್ಕೋಬೋದು ಅಂತಂದೇಳ್ಬಿಟ್ಟು. ಶಾಲಾ ಹಂತಕ್ಕೆ ಕೊಟ್ರೆ ಅವ್ರ ಇಂಟೆನ್ಷನ್ ಹೆಂಗಿದೆ, ಆಸ್ತಿ ಇದೆ, ಎಲ್ಲರೂ ಮನಸ್ಸು ಮಾಡೋದಿಲ್ಲ. ಕೆಲವರು ಮಾತ್ರ ಸಮಾಜದಲ್ಲಿ ಏನಾದರೂ ಕೂಡ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸೆ ಆಕಾಂಕ್ಷೆಗಳಿರ್ತವೆ. ಬಡ ಮಕ್ಕಳಿಗೆ ಅಂದರೆ ಯಾರು? ನೀವು. ಈ ಭವಿಷ್ಯವನ್ನು ಒಳ್ಳೆಯ ಮಾಡಿ ಸೃಷ್ಟಿ ಮಾಡಿಸೋರು ಯಾರು? ನಮ್ಮ ಶಿಕ್ಷಕರು. ಅವರಿಗೆ ಒಳ್ಳೆ ಸಾಧನೆಗಳು ಕಲ್ಪಿಸಿಕೊಡಬೇಕಾದ ಕೆಲಸ ನಮ್ಮ ಎಲ್ಲರದ್ದಾಗಿದೆ. ಈಗ ನಾವು ಕೊಡುವಂಥ ಒಂದು ಕೊಡುಗೆ ದೊಡ್ಡದೇನಿಲ್ಲ, ಒಂದು ಸಾಧನೆ, ಒಂದು ಸಣ್ಣ ಸಾಧನೆ, ಒಂದು ತಂತ್ರಜ್ಞಾನ. ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಿರಲ್ಲ. ಇವತ್ತಿನ ದಿನ ಒಂದು ನಮ್ಮೆಲ್ಲರಿಗೂ ಒಂದು ತುಂಬ ಖುಷಿ ತರುವಂಥ ದಿನ. ಇವತ್ತು ನಮ್ಮ ತಂದೆ ಕೆಲಸ ಮಾಡಿದ ಶಾಲೆ, ನಮ್ಮ ತಂದೆಯವರು ಓದಿಸಿರೋ ಶಾಲೆ ಅಲ್ವಾ? ಅದೇ ರೀತಿ ಒಂದು ಸ್ಮಾರ್ಟ್ ಬೋರ್ಡ್ ಅಂತ ಹೇಳ್ತೀವಿ ನಾವು. ಆ ಬೋರ್ಡ್ ಮೇಲೆ ನಾವು ಬರಿತೀವಲ್ಲ, ಅದೇ ರೀತಿ ಒಂದು ಸ್ಮಾರ್ಟ್ ಬೋರ್ಡ್ ಟಿವಿ ಥರ ಇರುತ್ತೆ. ಅದರ ಮೇಲೆ ಬಂದು ನಿಮಗೆ ಪಾಠವನ್ನು ಹೇಳ್ಕೊಡ್ಬೋದು, ಅದರಲ್ಲಿ ಒಳ್ಳೆ ಚಿತ್ರಗಳು ತೋರಿಸ್ಬೋದು, ಅದರಲ್ಲಿ ನಿಮಗೆ ಕಾಗುಣಿತ ಸರ್ಕಾರದಿಂದ ಆಯ್ಕೆಯಾಗಿರ್ತಕ್ಕಂಥ ನಾವಿದ್ದೀವಿ. ನಮಗೆಲ್ಲ ಕೂಡ ಸರ್ಕಾರ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸವಲತ್ತನ್ನು ಕೊಡ್ತಾ ಇದೆ. ಆದರೂ ಕೂಡ ಮಕ್ಕಳು ಬರೋದ್ರಲ್ಲಿ ನಾವೆಲ್ಲ ಎಡುತ್ತಾ ಇದ್ದೀವಿ. ಸರ್ಕಾರದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀವಿ. ಇವತ್ತು ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇರೋದು ಎಲ್ಲಪ್ಪ ಅಂತಂದರೆ ಸರ್ಕಾರದಲ್ಲಿ. ಆ ಕ್ವಾಲಿಟಿ ಎಜುಕೇಷನ್ ಹಿಂದೆ ಒಂದು KAS, IAS, IPS ಲೀಸ್ಟ್ 500 ಜನಕ್ಕೆ ಕಾಲ್ ಮಾಡಿಬಿಟ್ರೆ ಅಲ್ಲಿ ಇರ್ತಕ್ಕಂಥ 400ರಿಂದ 480, 450ರಿಂದ 480 ಮಕ್ಕಳು ಅಥವಾ ಈ ವಿದ್ಯಾರ್ಥಿಗಳು ಏನಾಗಿರ್ತಾ ಇದ್ರಪ್ಪ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲೋ, ಇಲ್ಲಾಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲೋ, ಇಲ್ಲಾಂದರೆ ಇಂಡಿಯನ್ ಪೊಲೀಸ್ ಸರ್ವಿಸಲ್ಲೋ ಲೀಸ್ಟ್ ಇರೋದಂತೆ. ಅಂತಹ ಶಿಕ್ಷಕರಿದ್ರು ಹಿಂದೆ. ಅವನ್ನೆಲ್ಲ ಕೂಡ ಹಂಗೆ ಇತ್ತು. ಅವರ ಒಂದು ಶಿಷ್ಯರಲ್ಲೂ ಕೂಡ ಹಂಗೆ ಇತ್ತು. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ಅಂಬೋರು. ಗೊತ್ತಿದೆಯಲ್ಲ ಆ ಮಕ್ಕಳು. ಆ ರೀತಿಯಾಗಿ ಎಲ್ಲ ತಿಳ್ಕೊಂಡು ಅಲ್ಲಿ ವಿನಯವಾಗಿದ್ದು ಓದಿ ಈ ದೇಶದ ಒಂದು ಏನು ಭವ್ಯ ಭಾರತವನ್ನು ನಿರ್ಮಾಣ ಮಾಡೋದ್ರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸ್ತಾ ಇದ್ದಾರೆ. ನೀವು ಹಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಜಗತ್ತೇನಾಗಿದೆಯಪ್ಪ ಅಂದರೆ ತಾಯಿ ನೆನಪಾಗಿ ಅವರಿಬ್ಬರು ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅಂತ ಅಂದ್ಬಿಟ್ಟು ಅವ್ರ ಕೆಲಸ ಮುಂದುವರಿಸಬೇಕು ಅಂತ ನಾವು ಈ ಒಂದು ಕೆಲಸ ಪ್ರತಿ ವರ್ಷ ಯಾವುದಾದ್ರೂ ಒಂದು ಸ್ಕೂಲ್ ಸೆಲೆಕ್ಟ್ ಮಾಡಿ ನಾವು ಈ ಕೆಲಸವನ್ನು ಮಾಡ್ತೀವಿ. ಆಮೇಲೆ ನಮ್ಮ ತಂದೆಗೆ ಏನೋ ಒಂಥರ ಅವರ ಟೀಚರ್ ಆಗಿದ್ದರು, ಅವ್ರದ್ದು ಕೈ ಗುಣ ಏನೋ ತುಂಬ ಚೆನ್ನಾಗಿತ್ತು. ಸಿಂಪಲ್ ಮೆಡಿಸಿನ್ ಕೊಟ್ಟು ಅವರು ತುಂಬ ಜನಕ್ಕೆ ನಮ್ಮ ಹಳ್ಳಿಯಲ್ಲಿ ಅಕ್ಕಿರಾಂಪುರ ಅಂತ ಒಂದು ಹಳ್ಳಿಯಲ್ಲಿ ವಿದ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆದರೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ವಿದ್ಯೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಏನಿಗೆ ಹೇಳ್ತೀವಿ ಅಂದರೆ, ಒಂದು ಹೆಣ್ಣು ಮಗುಗೆ ವಿದ್ಯೆ ಸಿಕ್ಕಿದ್ರೆ ಇಡೀ ಕುಟುಂಬಕ್ಕೆ ವಿದ್ಯೆ ಸಿಕ್ಕಿದಂಗೆ. ಅದು ಒಂದು ಕುಟುಂಬವನ್ನು ಅವರ ಮಕ್ಕಳು ತುಂಬ ಚೆನ್ನಾಗಿ ಅವ್ರಿಗೆ ಹಾಗೆ ನೋಡಿಕೊಂಡು ಒಂದು ಕುಟುಂಬ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ಆಸಕ್ತಿ ಅವ್ರಿಗೆ ಇದು ಸಿಗತ್ತೆ. ಹಾಗಾಗಿ ನಮ್ಮ ತಾಯಿ ಕೃಷಿ ವಿನ್ಯಾಸ ಅವ್ರಿಗೆ ಆಗಿನ ಕಾಲದಲ್ಲಿ ಒಂದು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಅವ್ರಿಗೆ ಸ್ಕೂಲು 4ನೇ ಕ್ಲಾಸಲ್ಲಿ ಇದ್ದಾಗ ಮಕ್ಕಳ ಅಡ್ಮಿಷನ್ ಆಗುವಂಥ ಜಾಗದಲ್ಲಿ ಈಗ 30-40 ಮಕ್ಕಳು ಅಡ್ಮಿಷನ್ ಆಗ್ತಾ ಇದೆ ಅಂತ ಹೇಳಿದರು. ಆಗ ತುಂಬ ಮಕ್ಕಳಿದ್ರು ಇಲ್ಲಿ ನಮ್ಮ ತಂದೆ ಪಾಠ ಮಾಡಿದ್ದಾರೆ. ಇಂಥ ಒಂದು ಶಾಲೆಯಲ್ಲಿ ಒಂದು ಸಣ್ಣದಾದಂಥ ಒಂದು ಕೊಡುಗೆ ನೀಡೋದರ ಮೂಲಕ ನಾವು ನಮ್ಮ ತಂದೆ ಮತ್ತು ತಾಯಿಯ ಆತ್ಮಶಾಂತಿಗೆ ಪ್ರಾರ್ಥಿಸ್ತೇವೆ.
8ನೇ ತರಗತಿ. ಈ ಕಡೆ ನೋಡಮ್ಮ. 6ನೇ ತರಗತಿ. ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತಹ ಕುಟುಂಬಕ್ಕೆ ದೇವರು ಎಲ್ಲ ಐಶ್ವರ್ಯಗಳು ಕರುಣಿಸಲಿ. ಇನ್ನಷ್ಟು ಶಾಲೆಗಳಿಗೆ ಇಂತಹ ಕೊಡುಗೆಯನ್ನು ನೀಡುವಂತಹ ದೊಡ್ಡ ಮನಸ್ಸು, ಸಾಮರ್ಥ್ಯ ಬಹಳ ಖುಷಿ ಆಯಿತು. ಸಮಾಜದ ಎಲ್ಲ ದೌರ್ಬಲ್ಯಗಳು ಒಂದಷ್ಟರ ಮಟ್ಟಿಗೆ ಕಡಿಮೆ ಆಗ್ತವೆ ಅನ್ನೋ ಒಂದು ಆಶಯದೊಂದಿಗೆ ಅವರಿಗೆ ದೇವರು ಇನ್ನಷ್ಟು ಆರೋಗ್ಯ ಆಯಸ್ಸು ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಹಾಗೂ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಂಗೆ ರೀ.